ಈ ಕಳ್ಳಿ ಕದ್ದಿರೋ ಚಿನ್ನವನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ. ರಾಣೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಈ ಕಳ್ಳಿ ಏನ್ ಮಾಡಿದ್ಲು ಕೇಳಿದ್ರೆ, ಕದ್ದ ಚಿನ್ನ ಅದು, ಅದನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ ಪೊಲೀಸರಿಗೆ. ರಾಣೆಬೆನ್ನೂರು ಪೊಲೀಸರು ಈಕೆಯನ್ನ ಬಂಧಿಸಿದ್ದಾರೆ. ಖತರ್ನಾಕ್ ಕಳ್ಳಿಯನ್ನ ಬಂಧಿಸಿದ್ದಾರೆ. ಹುಬ್ಬಳ್ಳಿ ಮೂಲದ ಶ್ರೀದೇವಿ ಅಂತೇಳಿ ಈ ಮಹಿಳೆಯ ಹೆಸರು. ಬಂಧಿತ ಮಹಿಳೆ ಹುಬ್ಬಳ್ಳಿಯಲ್ಲಿ 16 ಲಕ್ಷ ಮೌಲ್ಯದ ಚಿನ್ನವನ್ನ ಈಕೆ ಕಳ್ಳತನ ಮಾಡಿದ್ಲು. ಚಿನ್ನ ಮಾರಲು ರಾಣೆಬೆನ್ನೂರಿಗೆ ಈ ಶ್ರೀದೇವಿ ಖತರ್ನಾಕ್ ಕಳ್ಳಿ ಬಂದಿದ್ಲು. ಸುಮಾರು 236 ಗ್ರಾಂ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಅನುಮಾನ ಬಂದು ಪೊಲೀಸರಿಗೆ ಅಂಗಡಿಯ ಮಾಲೀಕ ಎಲ್ಲಿ ಆಕೆ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಹೋಗಿದ್ಲೋ ಆ ಅಂಗಡಿಯ ಮಾಲೀಕ ಪೊಲೀಸರಿಗೆ ಇಂಟಿಮೇಟ್ ಮಾಡ್ತಾರೆ. ಆಗ ಪೊಲೀಸರು ಬಂದು ಆಕೆಯನ್ನ ವಿಚಾರಣೆ ಮಾಡಿದಾಗ ಈಕೆ ಕಳ್ಳಿ ಅನ್ನೋದು ಗೊತ್ತಾಗಿದೆ. ಈಕೆ ಎಲ್ಲಿ ಚಿನ್ನ ಕದ್ದಿದ್ದಾಳೆ ಅಂತ ಹೇಳಿ ನೋಡಿದಾಗ ಹುಬ್ಬಳ್ಳಿಯಲ್ಲಿ ಈಕೆ 16 ಲಕ್ಷ ಮೌಲ್ಯದ ಚಿನ್ನವನ್ನ ಕದ್ದಿದ್ದಾಗಿ ಆನಂತರ ಒಪ್ಪಿಕೊಂಡಿದ್ದಾಳೆ. ಈಗ ಈ ಕಳ್ಳಿಯ ಮುಖವಾಡ ಬಯಲಾಗಿದೆ. ಎಲ್ಲಿ ಕದ್ದಿರೋದು, ಎಲ್ಲಿ ತಂದು ಮಾರಿದಾಳೆ, ಇದೆಲ್ಲ ಕೂಡ ಈಗ ಪೊಲೀಸರು ತನಿಖೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಕಳ್ಳಿ ಕದ್ದಿರೋ ಚಿನ್ನವನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ. ರಾಣೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಈ ಕಳ್ಳಿ ಏನ್ ಮಾಡಿದ್ಲು ಕೇಳಿದ್ರೆ, ಕದ್ದ ಚಿನ್ನ ಅದು, ಅದನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ ಪೊಲೀಸರಿಗೆ. ರಾಣೆಬೆನ್ನೂರು ಪೊಲೀಸರು ಈಕೆಯನ್ನ ಬಂಧಿಸಿದ್ದಾರೆ. ಖತರ್ನಾಕ್ ಕಳ್ಳಿಯನ್ನ ಬಂಧಿಸಿದ್ದಾರೆ. ಹುಬ್ಬಳ್ಳಿ ಮೂಲದ ಶ್ರೀದೇವಿ ಅಂತೇಳಿ ಈ ಮಹಿಳೆಯ ಹೆಸರು. ಬಂಧಿತ ಮಹಿಳೆ ಹುಬ್ಬಳ್ಳಿಯಲ್ಲಿ 16 ಲಕ್ಷ ಮೌಲ್ಯದ ಚಿನ್ನವನ್ನ ಈಕೆ ಕಳ್ಳತನ ಮಾಡಿದ್ಲು. ಚಿನ್ನ ಮಾರಲು ರಾಣೆಬೆನ್ನೂರಿಗೆ ಈ ಶ್ರೀದೇವಿ ಖತರ್ನಾಕ್ ಕಳ್ಳಿ ಬಂದಿದ್ಲು. ಸುಮಾರು 236 ಗ್ರಾಂ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಅನುಮಾನ ಬಂದು ಪೊಲೀಸರಿಗೆ ಅಂಗಡಿಯ ಮಾಲೀಕ ಎಲ್ಲಿ ಆಕೆ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಹೋಗಿದ್ಲೋ ಆ ಅಂಗಡಿಯ ಮಾಲೀಕ ಪೊಲೀಸರಿಗೆ ಇಂಟಿಮೇಟ್ ಮಾಡ್ತಾರೆ. ಆಗ ಪೊಲೀಸರು ಬಂದು ಆಕೆಯನ್ನ ವಿಚಾರಣೆ ಮಾಡಿದಾಗ ಈಕೆ ಕಳ್ಳಿ ಅನ್ನೋದು ಗೊತ್ತಾಗಿದೆ. ಈಕೆ ಎಲ್ಲಿ ಚಿನ್ನ ಕದ್ದಿದ್ದಾಳೆ ಅಂತ ಹೇಳಿ ನೋಡಿದಾಗ ಹುಬ್ಬಳ್ಳಿಯಲ್ಲಿ ಈಕೆ 16 ಲಕ್ಷ ಮೌಲ್ಯದ ಚಿನ್ನವನ್ನ ಕದ್ದಿದ್ದಾಗಿ ಆನಂತರ ಒಪ್ಪಿಕೊಂಡಿದ್ದಾಳೆ. ಈಗ ಈ ಕಳ್ಳಿಯ ಮುಖವಾಡ ಬಯಲಾಗಿದೆ. ಎಲ್ಲಿ ಕದ್ದಿರೋದು, ಎಲ್ಲಿ ತಂದು ಮಾರಿದಾಳೆ, ಇದೆಲ್ಲ ಕೂಡ ಈಗ ಪೊಲೀಸರು ತನಿಖೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಕಳ್ಳಿ ಕದ್ದಿರೋ ಚಿನ್ನವನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ. ರಾಣೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಈ ಕಳ್ಳಿ ಏನ್ ಮಾಡಿದ್ಲು ಕೇಳಿದ್ರೆ, ಕದ್ದ ಚಿನ್ನ ಅದು, ಅದನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ ಪೊಲೀಸರಿಗೆ. ರಾಣೆಬೆನ್ನೂರು ಪೊಲೀಸರು ಈಕೆಯನ್ನ ಬಂಧಿಸಿದ್ದಾರೆ. ಖತರ್ನಾಕ್ ಕಳ್ಳಿಯನ್ನ ಬಂಧಿಸಿದ್ದಾರೆ. ಹುಬ್ಬಳ್ಳಿ ಮೂಲದ ಶ್ರೀದೇವಿ ಅಂತೇಳಿ ಈ ಮಹಿಳೆಯ ಹೆಸರು. ಬಂಧಿತ ಮಹಿಳೆ ಹುಬ್ಬಳ್ಳಿಯಲ್ಲಿ 16 ಲಕ್ಷ ಮೌಲ್ಯದ ಚಿನ್ನವನ್ನ ಈಕೆ ಕಳ್ಳತನ ಮಾಡಿದ್ಲು. ಚಿನ್ನ ಮಾರಲು ರಾಣೆಬೆನ್ನೂರಿಗೆ ಈ ಶ್ರೀದೇವಿ ಖತರ್ನಾಕ್ ಕಳ್ಳಿ ಬಂದಿದ್ಲು. ಸುಮಾರು 236 ಗ್ರಾಂ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಅನುಮಾನ ಬಂದು ಪೊಲೀಸರಿಗೆ ಅಂಗಡಿಯ ಮಾಲೀಕ ಎಲ್ಲಿ ಆಕೆ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಹೋಗಿದ್ಲೋ ಆ ಅಂಗಡಿಯ ಮಾಲೀಕ ಪೊಲೀಸರಿಗೆ ಇಂಟಿಮೇಟ್ ಮಾಡ್ತಾರೆ. ಆಗ ಪೊಲೀಸರು ಬಂದು ಆಕೆಯನ್ನ ವಿಚಾರಣೆ ಮಾಡಿದಾಗ ಈಕೆ ಕಳ್ಳಿ ಅನ್ನೋದು ಗೊತ್ತಾಗಿದೆ. ಈಕೆ ಎಲ್ಲಿ ಚಿನ್ನ ಕದ್ದಿದ್ದಾಳೆ ಅಂತ ಹೇಳಿ ನೋಡಿದಾಗ ಹುಬ್ಬಳ್ಳಿಯಲ್ಲಿ ಈಕೆ 16 ಲಕ್ಷ ಮೌಲ್ಯದ ಚಿನ್ನವನ್ನ ಕದ್ದಿದ್ದಾಗಿ ಆನಂತರ ಒಪ್ಪಿಕೊಂಡಿದ್ದಾಳೆ. ಈಗ ಈ ಕಳ್ಳಿಯ ಮುಖವಾಡ ಬಯಲಾಗಿದೆ. ಎಲ್ಲಿ ಕದ್ದಿರೋದು, ಎಲ್ಲಿ ತಂದು ಮಾರಿದಾಳೆ, ಇದೆಲ್ಲ ಕೂಡ ಈಗ ಪೊಲೀಸರು ತನಿಖೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಕಳ್ಳಿ ಕದ್ದಿರೋ ಚಿನ್ನವನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ. ರಾಣೆಬೆನ್ನೂರು
ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಈ ಕಳ್ಳಿ ಏನ್ ಮಾಡಿದ್ಲು ಕೇಳಿದ್ರೆ, ಕದ್ದ ಚಿನ್ನ ಅದು, ಅದನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ ಪೊಲೀಸರಿಗೆ. ರಾಣೆಬೆನ್ನೂರು ಪೊಲೀಸರು ಈಕೆಯನ್ನ ಬಂಧಿಸಿದ್ದಾರೆ. ಖತರ್ನಾಕ್ ಕಳ್ಳಿಯನ್ನ ಬಂಧಿಸಿದ್ದಾರೆ. ಹುಬ್ಬಳ್ಳಿ ಮೂಲದ ಶ್ರೀದೇವಿ ಅಂತೇಳಿ ಈ ಮಹಿಳೆಯ ಹೆಸರು. ಬಂಧಿತ ಮಹಿಳೆ ಹುಬ್ಬಳ್ಳಿಯಲ್ಲಿ 16 ಲಕ್ಷ ಮೌಲ್ಯದ ಚಿನ್ನವನ್ನ ಈಕೆ ಕಳ್ಳತನ ಮಾಡಿದ್ಲು. ಚಿನ್ನ ಮಾರಲು ರಾಣೆಬೆನ್ನೂರಿಗೆ ಈ ಶ್ರೀದೇವಿ ಖತರ್ನಾಕ್ ಕಳ್ಳಿ ಬಂದಿದ್ಲು. ಸುಮಾರು 236 ಗ್ರಾಂ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಅನುಮಾನ ಬಂದು ಪೊಲೀಸರಿಗೆ ಅಂಗಡಿಯ ಮಾಲೀಕ ಎಲ್ಲಿ ಆಕೆ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಹೋಗಿದ್ಲೋ ಆ ಅಂಗಡಿಯ ಮಾಲೀಕ ಪೊಲೀಸರಿಗೆ ಇಂಟಿಮೇಟ್ ಮಾಡ್ತಾರೆ. ಆಗ ಪೊಲೀಸರು ಬಂದು ಆಕೆಯನ್ನ ವಿಚಾರಣೆ ಮಾಡಿದಾಗ ಈಕೆ ಕಳ್ಳಿ ಅನ್ನೋದು ಗೊತ್ತಾಗಿದೆ. ಈಕೆ ಎಲ್ಲಿ ಚಿನ್ನ ಕದ್ದಿದ್ದಾಳೆ ಅಂತ ಹೇಳಿ ನೋಡಿದಾಗ ಹುಬ್ಬಳ್ಳಿಯಲ್ಲಿ ಈಕೆ 16 ಲಕ್ಷ ಮೌಲ್ಯದ ಚಿನ್ನವನ್ನ ಕದ್ದಿದ್ದಾಗಿ ಆನಂತರ ಒಪ್ಪಿಕೊಂಡಿದ್ದಾಳೆ. ಈಗ ಈ ಕಳ್ಳಿಯ ಮುಖವಾಡ ಬಯಲಾಗಿದೆ. ಎಲ್ಲಿ ಕದ್ದಿರೋದು, ಎಲ್ಲಿ ತಂದು ಮಾರಿದಾಳೆ, ಇದೆಲ್ಲ ಕೂಡ ಈಗ ಪೊಲೀಸರು ತನಿಖೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಕಳ್ಳಿ ಕದ್ದಿರೋ ಚಿನ್ನವನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ. ರಾಣೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಈ ಕಳ್ಳಿ ಏನ್ ಮಾಡಿದ್ಲು ಕೇಳಿದ್ರೆ, ಕದ್ದ ಚಿನ್ನ ಅದು, ಅದನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ ಪೊಲೀಸರಿಗೆ. ರಾಣೆಬೆನ್ನೂರು ಪೊಲೀಸರು ಈಕೆಯನ್ನ ಬಂಧಿಸಿದ್ದಾರೆ. ಖತರ್ನಾಕ್ ಕಳ್ಳಿಯನ್ನ ಬಂಧಿಸಿದ್ದಾರೆ. ಹುಬ್ಬಳ್ಳಿ ಮೂಲದ ಶ್ರೀದೇವಿ ಅಂತೇಳಿ ಈ ಮಹಿಳೆಯ ಹೆಸರು. ಬಂಧಿತ ಮಹಿಳೆ ಹುಬ್ಬಳ್ಳಿಯಲ್ಲಿ 16 ಲಕ್ಷ ಮೌಲ್ಯದ ಚಿನ್ನವನ್ನ ಈಕೆ ಕಳ್ಳತನ ಮಾಡಿದ್ಲು. ಚಿನ್ನ ಮಾರಲು ರಾಣೆಬೆನ್ನೂರಿಗೆ ಈ ಶ್ರೀದೇವಿ ಖತರ್ನಾಕ್ ಕಳ್ಳಿ ಬಂದಿದ್ಲು. ಸುಮಾರು 236 ಗ್ರಾಂ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಅನುಮಾನ ಬಂದು ಪೊಲೀಸರಿಗೆ ಅಂಗಡಿಯ ಮಾಲೀಕ ಎಲ್ಲಿ ಆಕೆ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಹೋಗಿದ್ಲೋ ಆ ಅಂಗಡಿಯ ಮಾಲೀಕ ಪೊಲೀಸರಿಗೆ ಇಂಟಿಮೇಟ್ ಮಾಡ್ತಾರೆ. ಆಗ ಪೊಲೀಸರು ಬಂದು ಆಕೆಯನ್ನ ವಿಚಾರಣೆ ಮಾಡಿದಾಗ ಈಕೆ ಕಳ್ಳಿ ಅನ್ನೋದು ಗೊತ್ತಾಗಿದೆ. ಈಕೆ ಎಲ್ಲಿ ಚಿನ್ನ ಕದ್ದಿದ್ದಾಳೆ ಅಂತ ಹೇಳಿ ನೋಡಿದಾಗ ಹುಬ್ಬಳ್ಳಿಯಲ್ಲಿ ಈಕೆ 16 ಲಕ್ಷ ಮೌಲ್ಯದ ಚಿನ್ನವನ್ನ ಕದ್ದಿದ್ದಾಗಿ ಆನಂತರ ಒಪ್ಪಿಕೊಂಡಿದ್ದಾಳೆ. ಈಗ ಈ ಕಳ್ಳಿಯ ಮುಖವಾಡ ಬಯಲಾಗಿದೆ. ಎಲ್ಲಿ ಕದ್ದಿರೋದು, ಎಲ್ಲಿ ತಂದು ಮಾರಿದಾಳೆ, ಇದೆಲ್ಲ ಕೂಡ ಈಗ ಪೊಲೀಸರು ತನಿಖೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಕಳ್ಳಿ ಕದ್ದಿರೋ ಚಿನ್ನವನ್ನ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ.